ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 29 ಮಾರ್ಚ್ 2026. ಇಂದಿನ ವ್ಯಕ್ತ ಮುರಳಿಯ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 25 ಅಕ್ಟೋಬರ್ 2009. मुरली टाइटल सर्व खजानों से संपन्न अपने चेहरे व चलन से अलौकिकता का साक्षात्कार कराओ. तಮ್ಮ ಸರ್ವ ಖಜಾನೆಗಳಿಂದ ಸಂಪನ್ನ ತಮ್ಮ ಚೆಹರ ಹಾಗೂ ಚಲನೆಯಿಂದ ಅಲೌಕಿಕತೆಯ ಸಾಕ್ಷಾತ್ಕಾರವನ್ನು ಮಾಡಿಸ್ರಿ. ಸರ್ವ ಖಜಾನೆಗಳಿಂದ ಸಂಪನ್ನ ಆಗ್ರೋ ಅಥವಾ ಬಾಬಾ ಹೇಳ್ತಾರೆ ಸರ್ವ ಖಜಾನೆಗಳಿಂದ ಸಂಪನ್ನ ತಮ್ಮ ಚೆಹರೆಯಿಂದ ಅಲೌಕಿಕತೆಯ ಅನುಭವ ಮಾಡಿಸ್ರಿ ಅಂತ. ಯಾಕೆ ಅಂದರೆ ಆತ್ಮ ಸರ್ವ ಖಜಾನೆಯಿಂದ ಸಂಪನ್ನಿದೆ. ಆತ್ಮನಲ್ಲಿರುವ ಖಜಾನೆಗಳು ಅವಿನಾಶಿಯಾಗುವ ಕಾರಣ ಕಡಿಮೆನೂ ಆಗೋದಿಲ್ಲ, ಅದರಲ್ಲಿ ಯಾಡೂ ಆಗೋದಿಲ್ಲ. ಅನಂತ ಇವೆ ಮತ್ತು ಅವಿನಾಶಿ ಇವೆ. ಆ ಸತ್ಯವನ್ನ ಈ ಮನಸ್ಸು ಪದೇ ಪದೇ ನೆನಪು ಮಾಡ್ಕೋಬೇಕಾಗಿದೆ. ಯಾಕೆ ಅಂದರೆ ಈ ಮನಸ್ಸು ನಾನೇ ಸ್ವಯಂ ಆತ್ಮ, ನನ್ನೊಳಗಿರುವಂತಹ ಎಲ್ಲ ಖಜಾನೆಗಳು ಭರ್ಪೂರ್ ಇವೆ ಎನ್ನುವಂಥದ್ದನ್ನು ಮರೆತು ತನ್ನನ್ನು ದೇಹ ಎಂದು ಭಾವಿಸಿ ದೇಹದ ಪಾತ್ರದಲ್ಲಿ ಅನೇಕ ರೀತಿ ಕಮಜೋರಿ ಇರೋದ್ರಿಂದ ಅದು ಇಲ್ಲಿವರೆಗೂ ಸಂಪನ್ನ ಆಗಬೇಕು, ನಾನು ಹೀಗೆ ಆಗಬೇಕು, ನಾನು ಇದನ್ನು ಜೀವನದಾಗ ಪಡ್ಕೋಬೇಕು, ಸಾಧಿಸಬೇಕು ಅನ್ನುವಂಥದ್ದು ಈ ಮನಸ್ಸಿನಲ್ಲಿ ಕೂತ್ಕೊಂಡಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಸರ್ವ ಖಜಾನೆಯಿಂದ ನಾ ಆಲ್ರೆಡಿ ಸಂಪನ್ನಿದ್ದೀನಿ, ನಾ ಆತ್ಮ ಇದ್ದೀನಿ, ನಾ ಭರ್ಪೂರ್ ಸಂಪನ್ನಿದ್ದೀನಿ. ಈ ರೀತಿಯ ಸಂಪನ್ನತೆ ತಮ್ಮ ಚೆಹರ ಅಂದರೆ ಸಂಪೂರ್ಣ ಆತ್ಮಿಕ ಸ್ಥಿತಿಯಿಂದ ತಮ್ಮ ಚಲನೆಯಿಂದ ಅಲೌಕಿಕತೆಯ ಸಾಕ್ಷಾತ್ಕಾರವನ್ನು ಮಾಡಿಸ್ರಿ. आज सर्व खजानों के दाता अपने खजानों के मालिक बच्चों को देख रहे हैं. ಇವತ್ತು ಸರ್ವ ಖಜಾನೆಗಳ ದಾತ, ಸರ್ವ ಖಜಾನೆಗಳಿಗೆ ಮಾಲೀಕ ಆಗಿರುವಂತಹ ಬಾಬಾ ನೋಡ್ತಾ ಇದ್ದಾರೆ. हर एक बच्चा सर्व खजानों से संपन्न है क्योंकि बाबा ने सर्व बच्चों को एक जैसा एक ही समय में सर्व खजाने दिए हैं. ಬಾಬಾರವರು ಮಕ್ಕಳಿಗೆ ಎಲ್ಲ ಖಜಾನೆಗಳನ್ನು ಎಲ್ಲ ಮಕ್ಕಳಿಗೆ ಒಂದೇ ಸಮಯದಲ್ಲಿ ಕೊಟ್ಟಿದ್ದಾರೆ. तो बाप दादा अपने बालक सो मालिक बच्चों से मिलने आए. ಅಂದಮೇಲೆ ಬಾಬಾ ಎಂಥ ಮಕ್ಕಳನ್ನು ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ? ಬಾಲಕರಿಂದ ಮಾಲೀಕ್ ಆಗಿರುವ ಮಕ್ಕಳನ್ನು. बच्चों ने बुलाया तो बाबा बच्चों के स्नेह में पहुंच गए. ಮಕ್ಕಳು ನೀವು ಬಂದಿರಿ, ಹೇಗೆ ಬಂದಿರಿ? ತಂದೆಯ ಸ್ನೇಹದಲ್ಲಿ ಇಲ್ಲಿ ಬಂದು ತಲುಪಿದ್ದೀರಿ. ಖಜಾನೆ तो बहुत है, सबसे पहला खजाना है ज्ञान का धन. ಖಜಾನೆ ಬಹಳಷ್ಟಿವೆ. ಸರ್ವ ಖಜಾನೆಯಿಂದ ಸಂಪನ್ನತೆಯ ಅನುಭವ ಏನು ಮಾಡಬೇಕಾಗಿದೆ? ಖಜಾನೆ ಬಹಳಷ್ಟಿದಾವ, ಆದರೆ ಅದರಲ್ಲಿ ಮೊದಲನೆಯದು ಜ್ಞಾನದ ಖಜಾನೆ. जिस ज्ञान धन से माला माल हो गए महादानी बन औरों को भी बांटते रहते हो. ಎಲ್ಲಕ್ಕಿನ ಮೊದಲನೆಯ ಅತಿ ದೊಡ್ಡ ಖಜಾನೆ ಜ್ಞಾನದ ಖಜಾನೆ. ಜ್ಞಾನದ ಖಜಾನೆಯಿಂದ ನೀವು ಮಾಲಾಮಾಲ್ ಭರ್ಪೂರಿದ್ದೀರಿ. ಹೀಗಾಗಿ ಮಹಾದಾನಿಗಳು ಮತ್ತು ಸದಾ ಇನ್ನೊಬ್ಬರಿಗೆ ಕೊಡುವಂಥವರಾಗಿದ್ದೀರಿ. जिस ज्ञान के खजानों से भिन्न भिन्न बंधनों से फंसी हुई आत्मा उन सब बंधनों में मुक्त हो गई. ಬಾಬಾ ಹೇಳ್ತಾರೆ, ಇಲ್ಲಿವರೆಗೆ ಅನೇಕ ವಿಭಿನ್ನ ಬಂಧನಗಳಲ್ಲಿ ಸಿಕ್ಕಾಕೊಂಡಿತ್ತು ಈ ಮನಸ್ಸು. ನೀವು ಸಿಕ್ಕಾಕೊಂಡಿದ್ರಿ ಅಂತಾರೆ ಬಾಬಾ. ಯಾಕಂದ್ರೆ ನಾನು ಅನ್ನುವಂಥದ್ದು ಈ ಮನಸ್ಸಿನಲ್ಲಿ ತುಂಬಿದೆಯಲ್ಲ. ನಾವು ಯಾವಾಗಲೂ ನಾವು ಅನ್ನುವಂಥ ಶಾರೀರಿಕ ಇಮೇಜ್ ಮೂಲಕ ನಮ್ಮನ್ನು ನೋಡ್ಕೋತೀವಿ. ಅದಕ್ಕೆ ಬಾಬಾ ನಮಗೆ ಹೀಗೆ ಹೇಳ್ತಾರೆ, ನೀವು ವಿಭಿನ್ನ ಬಂಧನದೊಳಗೆ ಏನಾಗಿದ್ರಿ? ಸಿಕ್ಕಾಕೊಂಡಿದ್ರಿ. ಈಗ ಇದೇ ಸತ್ಯ ಜ್ಞಾನದಿಂದನೇ ಆ ಎಲ್ಲ ಬಂಧನಗಳಿಂದ ಏನಾಗಿದ್ದೀರಿ? ಹೊರಗೆ ಬಂದಿದ್ದೀರಿ. ಬಂಧನ್ ಯುಕ್ತ ಸೇ ಬಂಧನ್ ಮುಕ್ತ ಹೋ ಗಯೇ. ಬಂಧನದಲ್ಲಿ ಮುಳುಗಿದಂಥವರು ಬಂಧನದಿಂದ ಮುಕ್ತರಾಗಿದ್ದೀರಿ. ಬಾಬಾ ಕೊಟ್ಟಿರುವಂತಹ ಸತ್ಯ ಅವಿನಾಶಿ ಜ್ಞಾನದ ಆಧಾರದಿಂದ. साथ में योग अर्थात
ಯಾದ್ ಕಾ ಖಜಾನಾ, ಜೊತೆಯಲ್ಲಿ ನೆನಪು ಅಥವಾ ಯೋಗದ ಖಜಾನೆ. ಜಿಸ್ಸೆ ಅನೇಕ ಶಕ್ತಿಯ ಪ್ರಾಪ್ತಿ ಕಿ ಹೇ, ಇದರಿಂದ ನೀವು ಅನೇಕ ಶಕ್ತಿಗಳನ್ನು ಪ್ರಾಪ್ತ ಮಾಡಿಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ ಏನೆಲ್ಲ ಶಕ್ತಿ ಎದುರಿಸುವಂತಹ ಅಥವಾ ಏನೆಲ್ಲ ಶಕ್ತಿಗಳದಾವ, ಬಾಬಾ ಹೇಳ್ತಾರೆ ನೀವು ಇದೇ ಖಜಾನೆಯಿಂದ ಪ್ರಾಪ್ತ ಮಾಡ್ಕೊಂಡಿದ್ದೀರಿ. ಅಂದರೆ ಯೋಗದಿಂದ ಬಾಬನ ಜೊತೆಗಿನ ಸಂಬಂಧ, ಕನೆಕ್ಷನ್ ಜೋಡಿಸಿರುವ ಕಾರಣದಿಂದನೇ ಸರ್ವ ಶಕ್ತಿಗಳು, ಯಾಕಂದರೆ ನಾವು ಹನಿ ಶಕ್ತಿಗಾಗಿ ಅಥವಾ ಭಗವಂತ ಇತನಿ ಶಕ್ತಿ ಹಮೇದೇನು ದಾತ ಅಂತ ಕೇಳ್ತಾ ಇದ್ವಿ. ಇಷ್ಟು ಶಕ್ತಿ ಕೊಡಪ್ಪ, ಒಂದಿಷ್ಟು ಸಹನ ಶಕ್ತಿ ಕೊಡು, ಒಂದಿಷ್ಟು ನನಗೆ ಈ ರೀತಿ ದಯಾ ಪಾಲಿಸು ಅಂತ ಈ ಮನಸ್ಸು ತನ್ನನ್ನು ಶಕ್ತಿಹೀನ ತಿಳ್ಕೊತಿತ್ತು. ಇಷ್ಟೆಲ್ಲ ಶಕ್ತಿ ಸಿಕ್ಕಿದ್ದು ಯೋಗದ ಬಲದಿಂದ, ಏನು ಬಾಬನ ಜೊತೆಗಿನ ಸತ್ಯ ಕನೆಕ್ಷನ್ನ ಕಾರಣದಿಂದ ಇಷ್ಟೆಲ್ಲ ಶಕ್ತಿಗಳು ಪ್ರಾಪ್ತಾಗಿವೆ. ऐसा ही धारणा द्वारा सर्व गुणों की अनुभूति अर्थात खजाना मिला है. ಧಾರಣೆಯ ಖಜಾನೆಯಿಂದ, ಧಾರಣಾ ಒಂದು ದೊಡ್ಡ ಖಜಾನೆ. ಈ ಧಾರಣೆಯ ಖಜಾನೆಯಿಂದ ಏನಾಗಿದೆ ಅಂತಂದ್ರೆ ಬಾಬಾ ಹೇಳ್ತಾರ ಅನೇಕ ರೀತಿಯ ಅನುಭೂತಿಗಳಾಗಿದ್ದಾವ, ಗುಣಗಳು. ಯಾಕೆ ಅಂದರೆ ಎಲ್ಲಿವರೆಗೆ ಬಾಬಾ ಕೊಟ್ಟಿರುವಂತಹ ನಾಲೆಜನ್ನು ತಿಳ್ಕೊಂಡು ಅದನ್ನು ಅಪ್ಲೈ ಮಾಡ್ಕೊಂಡಿಲ್ವೋ ಅಲ್ಲಿವರೆಗೆ ಈ ಮನಸ್ಸು ಇನ್ನೂ ಗುಣವಾನ್ ಆಗಬೇಕು, ಇನ್ನೂ ಗುಣಗಳನ್ನು ತುಂಬ್ಕೋಬೇಕು ಅಂತ ತಿಳ್ಕೊತಿತ್ತು. ಬಾಬಾ ಕೊಟ್ಟ ನಾಲೆಜನ್ನು ಯಾವಾಗ ನಾ ಧಾರಣೆ ಮಾಡಿಕೊಂಡೆ ಅವತ್ತು ನನಗೆ ಫೀಲ್ ಆಯಿತು, ನಾ ಆತ್ಮ ಸ್ವಯಂ ಗುಣ ಸಂಪನ್ನಿದ್ದೀನಿ, ಸತೋಗುಣಿ ಇದ್ದೀನಿ ಎನ್ನುವಂಥ ಸತ್ಯ ನನಗಾಗ ಅರಿವಾಯಿತು. तो साथ में धारणा की शक्ति से सर्व के स्नेह की शक्ति, सर्व के प्यारे और न्यारेपन की शक्ति ಖಜಾನಾ ಪ್ರಾಪ್ತ किया. ಜೊತೆಯೊಳಗೆ ಏನಾಯಿತು ಅಂತಂದ್ರೆ ಬಾಬಾ ಹೇಳ್ತಾರ ಧಾರಣೆಯ ಶಕ್ತಿಯಿಂದ ಸರ್ವರ ಸ್ನೇಹ, ಸರ್ವರ ಪ್ರೇಮ, ನ್ಯಾರಾಪನದ ಶಕ್ತಿ ಇವೆಲ್ಲ ಖಜಾನೆಗಳು ನಿಮಗೆ ಪ್ರಾಪ್ತಿಯಾದವು. ಸರ್ವಕ್ಕೆ ಸ್ನೇಹಿಕ ಖಜಾನಾ ಅನುಭವ ಕಿಯ, ಎಲ್ಲ ಪರಮಾತ್ಮನ ಸ್ನೇಹಿ ಮಕ್ಕಳ ಸ್ನೇಹದ ಅನುಭೂತಿ ನಿಮಗೆ ಆಯಿತು. साथ में सर्व ब्राह्मण संबंध से ಅಪಾರ ಖುಷಿ ಕಾ ಖಜಾನಾ ಅನುಭವ ಕಿಯ. ಧಾರಣೆಯ ಖಜಾನೆಯಿಂದ ಎಲ್ಲ ಬ್ರಾಹ್ಮಣ ಪರಿವಾರದ ಅಪಾರ ಖುಷಿಯ ಖಜಾನೆ, ಖುಷಿನೂ ಕೂಡ ಒಂದು ದೊಡ್ಡ ಖಜಾನೆ. ಇಷ್ಟೆಲ್ಲ ಬ್ರಾಹ್ಮಣ ಪರಿವಾರದಲ್ಲಿ ಬಂದಿರುವ ಕಾರಣದಿಂದ ಅಪಾರ ಖುಷಿಯ ಒಂದು ಅನುಭವ ಮಾಡಿದ್ದೀರಿ. ಲೇಕಿನ್ ಸರ್ವ ಖಜಾನೋ ಕೆ ಸಾಥ್ ಜೋ ವಿಶೇಷ ಖಜಾನಾ ಹೇ, ಈ ಎಲ್ಲ ಖಜಾನೆಗಳು ದೊಡ್ಡ ಖಜಾನೆಗಳು, ಶ್ರೇಷ್ಠ ಖಜಾನೆಗಳು. ಈ ಎಲ್ಲ ಖಜಾನೆಗಳ ಜೊತೆಗೆ ಇನ್ನೊಂದು ಖಜಾನೆ ಇದೆ, ಅದು ಸಂಗಮ ಯುಗದ ಸಮಯದ ಖಜಾನೆ. ಜಿಸ್ ಆತ್ಮ ಕೋ ಸಮಯ ಕೆ ಖಜಾನೆ ಕಾ ಮಹತ್ವ ಹೈ ವಹ ಸದಾ ಅನೇಕ ಪ್ರಾಪ್ತಿಯೋ ಕೆ ಮಾಲಿಕ್ ಬನ್ ಜಾತೆ ಹೈ. ಯಾರಿಗೆ ಸಂಗಮ ಯುಗದ ಮಹತ್ವ ಇದೆ, ಇದ್ರದ್ದು ವ್ಯಾಲ್ಯೂ ಇದೆ, ಇದ್ರ ಒಂದು ಸೆಕೆಂಡ್ ಒಳಗ ಏನು ಜಮಾ ಆಗ್ತದ, ಒಂದು ಸೆಕೆಂಡನ್ನು ಪುರುಷಾರ್ಥದಲ್ಲಿ ಉಪಯೋಗ ಮಾಡಿಕೊಂಡು ಆ ಸೆಕೆಂಡನ್ನು ಒಂದು ವೇಳೆ ಆತ್ಮಸ್ಥಿತಿಯಲ್ಲಿ ಸ್ಥಿತಾದ್ರ, ಪರಮಾತ್ಮನ ಸ್ಮೃತಿಯೊಳಗೆ ಸ್ಥಿತಾದ್ರ ಏನು ಪ್ರಾಪ್ತಿ ಆಗ್ತದ, ಯಾವುದು ಪದಮ ಪದಂ ಇದೆ ಅನ್ನುವ ವ್ಯಾಲ್ಯೂ ನಿಜವಾಗಿ ಇದ್ಬಿಟ್ರೆ ಬಾಬಾ ಹೇಳ್ತಾರೆ ಅವರು ಆ ಎಲ್ಲ ಅನೇಕ ಸರ್ವ ಖಜಾನೆಗಳಿಗೆ ಮಾಲೀಕ ಆಗಿಬಿಡ್ತಾರೆ ಅಂತಾರೆ ಬಾಬಾ. क्योंकि संगम युग का समय बहुत छोटा है लेकिन समय से प्राप्तियाँ ज़्यादा है. ಸಂಗಮ ಯುಗದ ಖಜಾನೆಗಳು ಸಮಯ ಬಹಳ ಕಮ್ಮಿದೆ, ಸಮಯಕ್ಕಿಂತ ಅದರ ಪ್ರಾಪ್ತಿ, ಅದರದ್ದು ವ್ಯಾಲ್ಯೂ ಜಾಸ್ತಿ ಇದೆ. ಯಾಕೆಂದರೆ ಸೆಕೆಂಡಿಗೆ ಪದಮ ಇದೆ ಸಂಗಮ ಯುಗ. सबसे ज़्यादा संगम युग की श्रेष्ठ से श्रेष्ठ प्राप्ति है स्वयं भगवान बाबा के रूप में, शिक्षक के रूप में, सद्गुरु के रूप में प्राप्त होता है. ಅಂಡರ್ಲೈನ್, ಎಷ್ಟು ಸುಂದರ, ಎಷ್ಟು ಪ್ರಿಯವಾದ ಲವ್ಲಿ ವರ್ಡ್ಸ್, ಮಹಾವಾಕ್ಯ. ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ನಿಮಗೆ ಸಿಕ್ಕಿದ್ದೇನಪ್ಪ, ಈ ಯುಗದ ಪ್ರಾಪ್ತಿ ಏನು? ಯಾಕಂದರೆ ಈ ಯುಗ ಈ ಸಮಯ ಬಂದಿರಲಿಲ್ಲ ಅಂತಂದ್ರೆ ನಾವಿದು ಮಹಾನ್ ಪ್ರಾಪ್ತಿಯಿಂದ ವಂಚಿತ ಆಗ್ತಾ ಇದ್ವಿ. ಆ ಪ್ರಾಪ್ತಿ ಯಾವುದು ಅಂದರೆ ಸ್ವಯಂ ಪರಮಾತ್ಮ ನಮ್ಮ ಶಿಕ್ಷಕ ಆಗಿರೋದು, ಪರಮಾತ್ಮ ನಮ್ಮ ತಂದೆಯಾಗಿರೋದು, ಸದ್ಗುರು ಆಗಿ ನಮಗೆ ಸಿಕ್ಕಿರುವಂಥದ್ದೇನಿದೆಯಲ್ಲ, ಇದಕ್ಕಿಂತ ದೊಡ್ಡ ಪ್ರಾಪ್ತಿ ಪ್ರಾರಬ್ಧ, ಇದಕ್ಕಿಂತ ದೊಡ್ಡ
ಏನು ಇದಕ್ಕಿಂತದ್ದು ಏನೂ ನಮ್ಗೆ ಸಿಗಬೇಕಾಗಿರುವಂಥದ್ದೇನೂ ಇಲ್ವೇ ಇಲ್ಲ. तो संगम युग में छोटे से जन्म में 21 जन्म की प्राप्ति है. ಈ ಸಂಗಮ ಯುಗದ ಇದೊಂದು ಸಣ್ಣ ಜನ್ಮದೊಳಗ 21 ಜನ್ಮಗಳ ಭವಿಷ್ಯ 21 ಜನ್ಮಗಳ ಪ್ರಾಪ್ತಿ ಇದೆ. ಇಂಥ ಯಾವ ಯುಗನೂ ಇಲ್ಲ, ಇಂಥ ಯಾವ ಜನ್ಮವೂ ಇಲ್ಲ ಈ ಜನ್ಮದಾಗ ಮುಂದಿನ ಜನ್ಮ ಅಲ್ಲದೆ ಅದ್ರ ಮುಂದಿನ. ಯಾಕಂದ್ರೆ ಈ ಜನ್ಮದಲ್ಲಿ ದಾನ ಪುಣ್ಯ ಮಾಡಿದ್ರೆ ದಾನ ಪುಣ್ಯ ಮಾಡಿದ್ದು ಮಾತ್ರ ಮುಂದಿನ ಜನ್ಮದಾಗ ಸಿಗ್ತದೆ, ಎಲ್ಲವೂ ಅಲ್ಲ. ಆದರೆ ಇದು ಒಂದು ಜನ್ಮ ಪುರುಷಾರ್ಥ ಮಾಡಿದ್ರೆ ಈ ಸಮಯದೊಳಗ ಸದುಪಯೋಗ ಮಾಡಿಕೊಂಡ್ರೆ ಮುಂದಿನ ಎಲ್ಲ 21 ಜನ್ಮನೂ ಕೂಡ ಪೂರಾ ಭರ್ಪೂರ್ ಸಂಪನ್ನತೆ ಅನುಭವ ಮಾಡ್ತೀವಿ ಅಂತಂದ್ರೆ ಈ ಸಂಗಮದ ಮಹತ್ವ ಎಷ್ಟೊಂದಿದೆ. तो संगम युग में छोटे से जन्म में 21 जन्म की प्राप्ति जिससे तन मन धन जन सर्व प्राप्ति है. ಈ ಸಂಗಮ ಯುಗದಲ್ಲಿ ಏನೇನು ಸಿಗ್ತದ? ತನುವಿನ ಬಲ, ತನುವಿನ ಶ್ರೇಷ್ಠ ತನು ಅಂದ್ರೆ ಅನೇಕ ಜನ್ಮ ತನು ಸಿಕ್ಕಿದೆ. ಸತ್ಯಯುಗದಲ್ಲಿಯೂ ತನು ಇತ್ತು, ನಿರೋಗಿ ಕಾಯ. ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲೂ ಕೂಡ ಭಲೇ ಈ ಸಂಗಮ ಯುಗದಾಗ ಇರೋ ತನುವು ರೋಗಿ ತನುವಾಗಿದ್ರು ಕೂಡ ಇದೇ ತನುವಿನ ಮೂಲಕ, ಇದೇ ಮನಸ್ಸಿನ ಮೂಲಕ ನಾನು ಪರಮಾತ್ಮನನ್ನ ಅನುಭವ ಮಾಡ್ತಾ ಇದ್ದೇನೆ, ಪ್ರಾಪ್ತ ಮಾಡ್ಕೊಂಡಿದ್ದೀನಿ. ಈ ಧನ ಸಂಗಮ ಯುಗದ ಎಷ್ಟೇ ಧನ ನನ್ನ ಹತ್ರ 10 ರೂಪಾಯಿ ಇದೆ, 100 ರೂಪಾಯಿ ಇದೆ, ಡ್ರಾಮಾನುಸಾರ ಎಷ್ಟಿದೆ, ಇದೇ ಧನನೇ ಪದಮ ಜಮಾ ಮಾಡಿಸುವಂತಹ ಧನ ಆಗಿದೆ. ಜನ ಬಾಬಾ ಹೇಳ್ತಾರೆ ಸಂಗಮ ಯುಗದ ಅಮೂಲ್ಯ ಒಬ್ಬೊಬ್ಬ ಬ್ರಾಹ್ಮಣ ಆತ್ಮರ ಸಂಬಂಧ ಸಂಪರ್ಕ ನನಗೆ ಪ್ರಾಪ್ತ ಆಗಿದೆ. ತೋ ಅದನ್ನು ಕೂಡ 21 ಜನ್ಮದ ಗ್ಯಾರಂಟಿ ಇದೆ. ಫುಲ್ ಜನ್ಮ, ಹಾಫ್ ಅಲ್ಲ. ಯಾಕೆಂದ್ರೆ ಈ ಜನ್ಮದಲ್ಲಿ ನಾನು ಬಹಳ ಉತ್ತಮ ಕರ್ಮ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅದೇ ಸಿಗ್ತದ, ಪೂರಾ ಜನ್ಮ ಸಿಗಂಗಿಲ್ಲ. ನಾ ಇಲ್ಲಿ ಎಷ್ಟು ಕೊಟ್ಟಿನಿ ಅಷ್ಟು ಸಿಗ್ತದ ಅಂದಮೇಲೆ 21 ಜನ್ಮ ಫುಲ್, ಅರ್ಧ ಅಲ್ಲ, ಪೋನಾನೂ ಅಲ್ಲ, ಪೂರಾ 21 ಜನ್ಮ ಗ್ಯಾರಂಟಿ ಇದೆ. ಏನ್ ಮಾಡೋದ್ರಿಂದ? ತನು ಮನ ಧನ ಜನ ಇದೆಲ್ಲವನ್ನ ಸದ್ವಿನಿಯೋಗಗೊಳಿಸೋದ್ರಿಂದ ಏನ್ ಪ್ರಾಪ್ತಿ ಇದೆ ಅದು 21 ಜನ್ಮ ಗ್ಯಾರಂಟಿ ಇದೆ ಅಂತಾರೆ ಬಾಬಾ. तो सबसे ज्यादा जो महत्व है वे है संगम युग का एक सेकंड अनेक वर्षों के समान है. ಅಂದಮೇಲೆ ಎಲ್ಲಕ್ಕಿಂತ ಜಾಸ್ತಿ ಮಹತ್ವ ಸಂಗಮ ಯುಗದ ಒಂದೊಂದು ಸೆಕೆಂಡಿಗೆ ಇದೆ. ಒಂದೊಂದು ಸೆಕೆಂಡ್ ವರ್ಷದ ಸಮಾನ ಅಂತಾರೆ ಬಾಬಾ. ಒಂದು ವರ್ಷ ದುಡಿದ್ರೆ ನಾವೇನ್ ಪ್ರಾಪ್ತಿ ಮಾಡ್ಕೊಳ್ತೀವಿ ಅದು ಸಂಗಮ ಯುಗದ ಒಂದು ಸೆಕೆಂಡಿನೊಳಗ ಆ ವರ್ಷಕ್ಕಿಂತ ಒಂದೇ ಸೆಕೆಂಡಿಗೆ ಪದಮ ಅಂತಂದ್ರ ಎಂದೂ ಲೌಕಿಕದೊಳಗ ಒಂದು ವರ್ಷ ದುಡಿದ್ರೆ ಒಂದು ಪದಮ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗಳಿಸ್ಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ಒಂದು ಸೆಕೆಂಡಿಗೆ ಅತೀಂದ್ರಿಯ ಸುಖದ ಅನುಭವ ಆಗ್ತದ, ಒಂದು ಸೆಕೆಂಡಿಗೆ ಜೀವನ್ಮುಕ್ತ ಸ್ಥಿತಿ ಅನುಭವ ಆಗ್ತದಂದ್ರ ಒಂದೊಂದು ಸೆಕೆಂಡ್ ಇಲ್ಲಿ ಒಂದು ವರ್ಷಕ್ಕೆ ಸಮಾನಿದ್ದ ಹಾಗೆ. ತೋ ಬೋಲೋ ಸರ್ವ ಖಜಾನೋ ಸೆ ಸಂಪನ್ನೋ ಹೈನಾ, ಎಲ್ಲಾ ಖಜಾನೆಗಳಿಂದ ಸಂಪನ್ನಂತೂ ಇದ್ದೀರಲ್ಲ. ತೋ ಅದಕ್ಕಾಗಿ ಬಾಬಾ ನೆನಪು ಕೊಡಿಸ್ತಾ ಇದ್ದಾರೆ, ಮಕ್ಕಳೇ ಈ ರೀತಿ ಸಂಪನ್ನತೆ ಅನುಭವ ಮಾಡ್ತಿದ್ದೀರಲ್ಲ, ಸಂಪನ್ನ ಆಗ್ರಿ ಅಂತ ಹೇಳ್ತಿಲ್ಲ ಬಾಬಾ, ಸಂಪನ್ನಿದ್ದೀರಿ, ನೀ ಆತ್ಮ ಇದೀನಿ, ಸಂಪನ್ನಿದಿ, ಆ ಸಂಪನ್ನತೆ ಅನುಭವ ಮಾಡು ಅಂತ ಬಾಬಾ ಮನಸ್ಸಿಗೆ ಸ್ಮೃತಿ ಕೊಡಿಸ್ತಿದ್ದಾರೆ. ಕೈ ಬಚ್ಚೆ ಸಮಜ್ತೆ ಹೈ ಕಿ 1-2 ಮಿನಿಟ್ ಅಗರ್ और कुछ सोच लिया तो 2 मिनट ही तो है ना. ಅನೇಕರು ಹಿಂಗೆ ತಿಳ್ಕೊತಾರ, ಏನೋ ಒಂದು ವಿಚಾರದಾಗ ಮುಳುಗೀನಿ, ಯಾವುದೋ ಒಂದು ವಿಷಯದಲ್ಲಿ, ಅದು ವ್ಯರ್ಥ ಇರ್ಬೋದು, ಏನೇ ಇರ್ಬೋದು, ಒಂದೇ 2 ನಿಮಿಷ ಅಲ್ಲ ಅಂತ ಅಂತಾರ. 1 ಸೆಕೆಂಡ್ ವರ್ಷಕ್ಕೆ ಸಮಾನ ಇದೆ ಅಂತಂದ್ರೆ 2 ನಿಮಿಷ ಅಂದ್ರೆ 120 ಸೆಕೆಂಡ್ ಅಂದ್ರೆ ಎಷ್ಟು ಪದಮಗಳ ಗಳಿಕೆ ಮೈನಸ್ ಆಗ್ತಾ ಇದೆ, ವ್ಯರ್ಥ ಆಗ್ತದ. ಒಂದೇ 1 ಸೆಕೆಂಡದ ವ್ಯಾಲ್ಯೂ ತಿಳ್ಕೊಂಡು ಸದುಪಯೋಗ ಸಂಗಮದ ಸಮಯ ತಿಳ್ಕೊಂಡು ನಾನು ಆ ಸೆಕೆಂಡನ್ನ ಕರೆಕ್ಟಾಗಿ ಉಪಯೋಗ ಮಾಡಿದ್ರೆ ಈ ಸೆಕೆಂಡ್ ನಾನು ಸೋಲ್ ಕಾನ್ಷಿಯಸ್ ಒಳಗಿದ್ದೀನಿ ಅಂತಂದ್ರ, ಜಾಗೃತಿ ಇದ್ದೀನಿ ಅಂತಂದ್ರ ಎಷ್ಟು ನನಗೆ ಜನ್ಮ ಜನ್ಮಾಂತರದ ಪ್ರಾಪ್ತಿ ಇದೆ. लेकिन जितना समय का महत्व है उस अनुसार तो 2 मिनट नहीं, 2 मास भी नहीं, 2 ವರ್ಷ ಸಮಾನ है. ಮಕ್ಕಳೇ ಈ ಸಂಗಮ ಯುಗದ ಮಹತ್ವ ಇಷ್ಟಿದೆಯಲ್ಲ, 1 ಸೆಕೆಂಡ್ 1 ವರ್ಷನೂ ಅಲ್ಲ, 2 ವರ್ಷದ ಸಮಾನ. 1 ಸೆಕೆಂಡ್ ಈಕ್ವಲ್ ಟು 2 ವರ್ಷ ಅಂತಾರೆ ಬಾಬಾ. ಅಷ್ಟು ಅಮೂಲ್ಯ ಇದೆ. ಇತ್ನಾ ಮಹತ್ವ ಹೇ ಸಂಗಮ ಯುಗ ಕಾ ಸಮಯ ಕಾ, ಇಷ್ಟೊಂದು ಮಹತ್ವ ಇದೆ ಸಂಗಮ ಯುಗದ ಸಮಯದ್ದು.
सर्व शक्तियों की, सर्व गुणों की, परमात्मा प्यार की, ब्राह्मण परिवार के प्यार की और कल्प पहले वाले ईश्वरीय हक की, यह सर्व प्राप्तियां इस छोटे से युग में है. ಎಷ್ಟು ಸುಂದರ, ಎಷ್ಟು ಆನಂದದಾಯಕ ಮಹಾವಾಕ್ಯಗಳು. ಇಷ್ಟು ಮಹತ್ವದ ಅಲ್ಲ ಈ ಸಂಗಮ ಯುಗದ್ದು. ಸರ್ವ ಶಕ್ತಿಗಳು ಸಿಗೋದು ಇದೇ ಜನ್ಮದಲ್ಲಿ, ಸರ್ವ ಗುಣಗಳ ಪ್ರಾಪ್ತಿ ಇದೇ ಜನ್ಮದಲ್ಲಿ, ಪರಮಾತ್ಮನ ಪ್ರೇಮ ಸಿಗ್ತದೆ ಸಾಕಾರ ರೂಪದಲ್ಲಿ, ಅದು ಇದೇ ಜನ್ಮದಲ್ಲಿ, ಬ್ರಾಹ್ಮಣ ಪರಿವಾರದ್ದು ಪ್ರೇಮ ಸತ್ಯ ಪ್ರೀತಿ ಇದೇ ಜನ್ಮದಲ್ಲಿ ಸಿಗ್ತದೆ. ಕಲ್ಪ ಕಲ್ಪದ ಈಶ್ವರ್ಯ ಹಕ್, ಈಶ್ವರನಿಂದೇನು ಅಧಿಕಾರ ತಗೋತೀವಿ ಅದು ಇದೇ ಜನ್ಮದಲ್ಲಿ ಸಿಗ್ತದ. ಸರ್ವ ಪ್ರಾಪ್ತಿಗಳು ಈ ಚಿಕ್ಕ ಯುಗದಲ್ಲಿ ಆಗ್ತವೆ. ಮತ್ತೆ ಯಾವ ಯುಗದಲ್ಲೂ ಕೂಡ ಇಷ್ಟೊಂದು ಭರ್ಪೂರ್ ಪ್ರಾಪ್ತಿ ಆಗಕ ಸಾಧ್ಯವಿಲ್ಲ. राज्य भाग्य होगा, अब सबका राज्य होगा, सुख शांति सब होगा, लेकिन ಬಾಬಾ ಅಂತಾರ ಸತ್ಯುಗದಲ್ಲಿ ರಾಜ್ಯ ಭಾಗ್ಯ ಇರ್ತದ, ಮಾಯಾ ಮುಕ್ತಿ ಇರ್ತೀರಿ, ಬಂಧನ್ ಮುಕ್ತಿ ಇರ್ತೀರಿ, ಜೀವನ್ ಮುಕ್ತ ಸ್ಥಿತಿ ಇರ್ತದ, ಸುಖ ಶಾಂತಿ ಇರ್ತದ. ಆದರೆ ಸತ್ಯಯುಗದಲ್ಲಿ ಪರಮಾತ್ಮ ಮಿಲನ ಇರೋದಿಲ್ಲ, ಪರಮಾತ್ಮ ಪ್ರೇಮದ ಸಾಕಾರ ಅನುಭವ ಆಗೋದಿಲ್ಲ. ಅತೀಂದ್ರಿಯ ಸುಖ ಕಾ ಸರ್ವ ಬ್ರಾಹ್ಮಣ ಪರಿವಾರ ಕಾ ಪ್ಯಾರ ಕಾ, ಪರಮಾತ್ಮ ಪ್ರೇಮ್ ಅಥವಾ ಪರಮಾತ್ಮನ ಮಿಲನ ಮಿಸ್ ಆಗ್ತದ, ಅತೀಂದ್ರಿಯ ಸುಖ ಮಿಸ್ ಆಗ್ತದ, ಮತ್ತು ಸರ್ವ ಬ್ರಾಹ್ಮಣ ಪರಿವಾರದ ಪ್ರೇಮ ಅಲ್ಲಿ ಸತ್ಯುಗದಲ್ಲಿ ಮಿಸ್ ಆಗಿರ್ತದ. ಆದಿ ಮದ್ ಅಂತ್ಕಿ ನಾಲೆಜ್ ಕ ಭಾಗ್ಯ, ಸತ್ಯುಗದಲ್ಲಿ ಏನಿರುವುದಿಲ್ಲ, ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯದಲ್ಲಿ ನಾನು ಆ ಸತ್ಯುಗದಲ್ಲಿ ಭಲೆ ನಾ ಆತ್ಮ ಅನ್ನೋ ಸ್ಮೃತಿ ಇದ್ರೂ ಕೂಡ, ನಾ ಭರ್ಪೂರ್ ಇದೀನಿ ಅನ್ನುವಂಥ ಸ್ಮೃತಿ ಇದ್ರೂ ಕೂಡ, ಆದಿ ಮಧ್ಯ ಅಂತ್ಯದೊಳಗ ನನ್ನ ರೋಲಿಂದ ನಾನು ಖುದ್ ಡಿಟ್ಯಾಚ್ ಇದೀನಿ ಅನ್ನುವಂಥ ನಾಲೆಜ್ ಅಲ್ಲಿರೋದಿಲ್ಲ. ಅಂದಮೇಲೆ ಹರ್ ಕಲ್ಪ ಮಿಲ್ತಾ रहेगा, ಇದು ಪ್ರತಿ ಕಲ್ಪವು ನಮಗೆ ಸಿಗ್ತಾನೆ ಇರ್ತದೆ. ಬಾಪ್ ದಾದಾ ಹರ್ ಬಚ್ಚೋं के चेहरे से देखते कि ಖಜಾನೆ ಜಮಾ ಕಿತನೆ हैं, ಎಲ್ಲ ಮಕ್ಕಳ ಚೆಹರೆಯಿಂದನೇ ಬಾಬಾ ತಿಳ್ಕೊಳ್ತಾರ ಈ ಮಕ್ಕಳು ಖಜಾನೆಗಳನ್ನ ಎಷ್ಟು ಜಮಾ ಮಾಡ್ಕೊಂಡಿದ್ದಾರೆ. ಖಜಾನೆ ತೋ ಮಿಲೆ ಲೇಕಿನ್ ಹರ್ ಏಕ್ ನೆ ಕಿತ್ನಾ ಜಮಾ ಕಾ ಖಾತಾ ಬಡಾಯ. ಖಜಾನೆ ಅಂತೂ ಬಹಳಷ್ಟು ಸಿಗ್ತಾ ಇದ್ದಾವ, ಆದರೆ ಎಷ್ಟು ಜಮಾ ಮಾಡ್ಕೊಂಡಿದ್ದೀರಿ, ಹೆಚ್ಚಿಸ್ಕೊಂಡಿದ್ದೀರಿ ಅಂತ ಬಾಬಾ ನೋಡ್ತಿದ್ದಾರೆ. ಹರೇಕಕ್ಕೆ ಚೆಹರೆ ಸೆ ಚಲನ್ ಸೆ ದಿಖಾಯಿ ದೇತಾ, ಎಲ್ಲರ ಚಲನೆ ಚೆಹರೆಯಿಂದ ಎಷ್ಟು ಸಂಪನ್ನ ಇದ್ದೀರಿ ಅನ್ನುವಂಥದ್ದು. ಅದಕ್ಕೆ ಈ ಪರಿವಾರದಲ್ಲಿ ಯಾರು ಸಮಯದ ಮಹತ್ವವನ್ನು ಪೂರ್ಣ ತಿಳ್ಕೊಂಡಿಲ್ವೋ, ಪದೇ ಪದೇ ಮರೀತಾರೋ, ಯಾರು ಸರ್ವ ಖಜಾನೆಗಳ ಪ್ರಾಪ್ತಿಯ ಸ್ಮೃತಿ ಇಲ್ಲ, ಅನುಭೂತಿ ಇಲ್ಲ, ಅವ್ರ ಜೀವನದಲ್ಲಿ ಅನೇಕ ಚಿಂತೆ ಇದೆ, ಇನ್ನೂ ದುಃಖ ಇದೆ, ಇನ್ನೂ ಅಶಾಂತಿ ಇದೆ, ಅದು ಅವ್ರ ಮುಖದೊಳಗೂ ಕಾಣಿಸ್ತದ, ಚಲನೆ ವ್ಯವಹಾರದಲ್ಲೂ ಕಾಣಿಸ್ತದ, ದುಃಖಿಯಾಗಿರುವ ಅನುಭವ ಅನ್ನಿಸ್ತದ. ಅದಕ್ಕೆ ಬಾಬಾ ಅಂತಾರ, ನೀವೆಷ್ಟು ಪ್ರಾಪ್ತಿ ಮಾಡ್ಕೊಂಡಿರಿ ಅನ್ನೋದು ನಿಮ್ಮ ಚೆಹರೆಯಿಂದ ಚಲನೆಯಿಂದ ಬಾಬ್ದಾದಾರವರಿಗೆ ಕಾಣಿಸ್ತಾ ಇದೆ. ಹೇಗೆ ಬ್ರಹ್ಮ ಬಾಬಾರವ್ರ ಜೀವನದೊಳಗ ಅವ್ರು ಯಾವುದನ್ನ ಪ್ರಾಪ್ತ ಮಾಡ್ಕೊಂಡಿದ್ರು ಪರಮಾತ್ಮನಿಂದ, ಹಾಗೆ ನೋಡಿದ್ರೆ ದಾದಾ ಲೇಖರಾಜ್ ಅವರು ಲೌಕಿಕ ಜೀವನದಲ್ಲೇ ಕೂಡ ಬಹಳ ಸಂಪನ್ನ ವ್ಯಕ್ತಿ. ಸ್ಥೂಲ ರೂಪದಲ್ಲಿ ಸಾಕಾರ ಜೀವನದಲ್ಲಿ ಅವರು ಬಹಳ ಸಮೃದ್ಧ, ಧನಾಢ್ಯ, ಬಲಾಢ್ಯ ವ್ಯಕ್ತಿಯಾಗಿದ್ರು. ಆಗ್ಲೂ ಅವರಲ್ಲಿ ಉಮಂಗ, ಉತ್ಸಾಹ, ಖುಷಿ ಏನೂ ಕಮ್ಮಿ ಇರಲಿಲ್ಲ. ಆದರೆ ಈಶ್ವರಿಯ ಒಂದು ಅಲೌಕಿಕ ಜೀವನದಲ್ಲಿ ಬಂದ ಮೇಲೆ ದಾದಾ ಲೇಖರಾಜರಿಂದ ಇವಾಗ ಬ್ರಹ್ಮ ಬಾಬಾ ಆದರೂ ಆಗೂ ಕೂಡ ಅವರು ಎಲ್ಲರಿಗಿಂತ ವಿಶಿಷ್ಟ ಕಾಣಿಸ್ತಾ ಇದ್ರು. ಎಂಥ ಪರಿಸ್ಥಿತಿಯೊಳಗೂ ಕೂಡ ಬಾಬಾರ ಆ ಪ್ರಾಪ್ತಿಯ ಒಂದು ಅರಿವು ಮರೆಯಾಗ್ತಿರ್ಲಿಲ್ಲ. ಅಷ್ಟು ಬಾಬಾ ಸದಾ ಜಾಗೃತ ಸ್ಥಿತಿಯಲ್ಲಿದ್ದರು. ಇದೇನು ಸಮಯ, ನಾನು ಯಾರು ಅನ್ನುವಂಥದ್ದು. ಅಂದಮೇಲೆ ಬಾಬಾ ಹೇಳ್ತಾರೆ, ಈ ರೀತಿ ಪ್ಯಾರ ಸ್ಥಿತಿ ಏನು ಅನುಭವ ಬ್ರಹ್ಮ ಬಾಬಾ ಮಾಡಿದ್ರು, ಆ ಥರ ತಾವೂ ಕೂಡ ಈ ಸಂಗಮದ ಸಮಯದೊಳಗ ಸದಾ ಎಂಥ ಪರಿಸ್ಥಿತಿ, ಎಂಥದೇ ಮಾತು ಬಂದ್ರೂ ಕೂಡ ಈ ಈಶ್ವರ್ಯ ಪರಿವಾರ ಅದ ಪ್ರೀತಿ, ಪರಮಾತ್ಮನ ಪ್ರೇಮದ ಪ್ರೀತಿ, ಪ್ರೇಮ ಮತ್ತು ಪರಮಾತ್ಮ ಮಿಲನ, ಈ ಎಲ್ಲ ಸರ್ವ ಪ್ರಾಪ್ತಿಗಳು ಇದು ಸದಾ ತಾವು ಮಕ್ಕಳಿಗೆ ಸ್ಮೃತಿಯಲ್ಲಿರಬೇಕು ಅಂತ ಹೇಳ್ತಾರೆ ಬಾಬಾ. आपके खजाने संपन्न चेहरे से चलन से आपकी अलौकिकता का दूर से ही साक्षात्कार होगा, तो ऐसा पुरुषार्थ अभी अपना प्रत्यक्ष करो. ತಮ್ಮ ಮುಖದಿಂದ, ಚಲನೆಯಿಂದ, ತಮ್ಮ ಅಲೌಕಿಕ ವ್ಯವಹಾರದಿಂದ ತಾವೇನು ಪಡ್ಕೊಂಡಿರಿ ಅನ್ನುವಂಥದ್ದು ಎಲ್ಲರಿಗೂ ಅನುಭವ ಆಗಬೇಕು. ನಾ ಹಿಂಗೆ ತುಂಬ್ಕೊಂಡಿನಿ, ನನಗೆ ಹಿಂಗೆ ಆತ್ಮ ಸಾಕ್ಷಾತ್ಕಾರ ಆಗೈತಿ ಅಂತ ನಾವು ಹೇಳೋದಲ್ಲ. ಆ್ಯಕ್ಚುಲಿ ಯಾರು ಪಡ್ಕೊಂಡಿರ್ತಾರ ಅವರೆಂದಿಗೂ ಹೇಳೋದಿಲ್ಲ.
ಯಾಕೆ ಅಂತಂದ್ರೆ ಇಲ್ಲ ನಾವ್ ಏನ್ ಪಡ್ಕೊಂಡಿವಿ ಇವತ್ತು ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು, ನಾವ್ ಹಿಂಗೆ ಮಾಡೀವಿ ಅಂತ ಹೇಳ್ತಾರೆ. ನಾವ್ ಹಿಂಗ್ ಸಾಧನಾ ಮಾಡ್ತೀವಿ, 2 ಗಂಟೆಗೆ ಹೇಳ್ತೀವಿ, ಹಿಂಗೆಲ್ಲ ಬಾಬಾ ಹೇಳ್ತಾರೆ, ನೀ ಇಷ್ಟೆಲ್ಲಾ ಮಾಡಿದ್ರೆ ನಿನ್ ಚಹರೆ ಚಲನೆ ನಿನ್ ವ್ಯವಹಾರದಿಂದನೇ ತಿಳಿದ್ಬಿಡ್ತತ್ಲ. ಇಂಥ ಪುರುಷಾರ್ಥದ ಪ್ರತ್ಯಕ್ಷತೆಯನ್ನ ಮಾಡ್ರಿ ಅಂತಾರ ಬಾಬಾ. ಇಂದಿನ ಮುರಳಿಯ वरदान अपनी श्रेष्ठ वृत्ति द्वारा शुद्ध वायुमंडल बनाने वाले सदा शक्तिशाली आत्मा भव. ತಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ಶುದ್ಧ ವಾಯುಮಂಡಲ ಮಾಡುವಂತ ಸದಾ ಶಕ್ತಿशाली आत्मरू आग्रे. जो सदा अपनी श्रेष्ठ वृत्ति में स्थित रहते वे किसी भी वायुमंडल वाइब्रेशन में डगमग नहीं हो सकते. ಯಾರು ಸದಾ ಶ್ರೇಷ್ಠ ವೃತ್ತಿ ಶ್ರೇಷ್ಠ ಭಾವದಲ್ಲಿ ಸ್ಥಿತ ಇರ್ತಾರೋ ಅವರು ಎಂತಹ ಬಾಹ್ಯ ವಾಯುಮಂಡಲ ಪರಿಸ್ಥಿತಿ ಎಷ್ಟೇ ಹಲ್ಚಲ್ ಇರಲಿ, ಎಷ್ಟೇ ಏರಿಳಿತ ಇರಲಿ, ಅದಕ್ಕೆಂದಿಗೂ ಅವರು ಪ್ರಭಾವಿತ ಆಗೋದಿಲ್ಲ. ಒಂದ್ ವೇಳೆ ವೃತ್ತಿ ಒಳಗೆ ಶ್ರೇಷ್ಠ ವೃತ್ತಿ ಭಾವ ಬಹಳ ಶುದ್ಧ ಶುಭ ಇತ್ತು ಅಂದ್ರ वृत्ति से ही वायुमंडल बनता है. यदि आपकी वृत्ति श्रेष्ठ है तो वायुमंडल शुद्ध बन जाएगा ना. ವೃತ್ತಿಯಿಂದ ಬಾಬಾ ಹೇಳ್ತಾರ ವಾಯುಮಂಡಲ ತಯಾರಾಗ್ತದ. ವೃತ್ತಿಯಿಂದ ವಾಯುಮಂಡಲ ತಯಾರಾಗ್ತದಂದ್ರ ಒಂದ್ ವೇಳೆ ನಿಮ್ಮ ವೃತ್ತಿ ಶ್ರೇಷ್ಠ ಇತ್ತು ಅಂದ್ರ ವಾಯುಮಂಡಲ ನಾವು ಕಂಪ್ಲೇಂಟ್ ಮಾಡ್ತೀವಿ, ನಮಗ್ ನಾವು ಸ್ಯಾಟಿಸ್ಫೈ ಮಾಡ್ಕೋತೀವಿ, ವಾತಾವರಣ ಹಂಗಿತ್ತು, ಪರಿಸ್ಥಿತಿನೇ ಹಂಗಿತ್ತು, ಅದಕ್ಕ ನನ್ನ ಸ್ಥಿತಿ ಹಿಂಗಾಯ್ತು ಅಂತ. ಬಾಬಾ ಅದ್ರ ಅಪೋಸಿಟ್ ಹೇಳ್ತಾರ, ನಿನ್ನ ವೃತ್ತಿ ನಿನ್ನ ಆಂತರಿಕ ಶುಭ ಭಾವ ಶುದ್ಧ ಇತ್ತು ಅಂದ್ರ ವಾಯುಮಂಡಲನು ಹಂಗ ಆಗ್ಬಿಡ್ತೈತಿ. ಒಳಗಡೆ ಶುದ್ಧೀಕರಣ ಇರ್ಲಾರ್ದಕ್ಕ, ಭಾವ ಶುದ್ಧ ಇರ್ಲಾರ್ದಕ್ಕ ವಾತಾವರಣದ ಪ್ರಭಾವ ಮನಸ್ಸಿನ ಮೇಲೆ ಆಗ್ಬಿಡ್ತದೆ. तो कई वर्णन करते हैं कि क्या करे वायुमंडल ही ऐसा है. ಕೆಲವರು ವರ್ಣನೆ ಮಾಡ್ತಾರ, ಏನ್ ಮಾಡ್ಲಿ ವಾತಾವರಣ ವಾಯುಮಂಡಲನೇ ಹಂಗದ, ವಾತಾವರಣನೇ ಹಂಗದ, ಎಲ್ಲಿ ನಾವು ಹಂಗಿರ್ಬೇಕು ಅಂದ್ರೆ ಅದ್ರ ಪ್ರಭಾವ ನಮ್ಮ ಮೇಲೆ ಆಗುದ, ಹಿಂಗಿದ್ದಕ್ಕ ನನಗ ಸ್ಥಿತಿ ಶ್ರೇಷ್ಠ ಮಾಡ್ಕೊಳಿಕ್ಕ ಆಗ್ಲಿಲ್ಲ ಅಂತ. ವಾಯುಮಂಡಲಿಗೆ ಕಾರಣ ಮೇರಿ ವೃತ್ತಿ ಚಂಚಲ್ ಹುಯಿ. ಕೆಲವರು ಬಾಬನ್ ಮಕ್ಳು ಏನಂತಾರ, ವಾತಾವರಣನೇ ಹಂಗಿತ್ತು, ವಾಯುಮಂಡಲನೇ ಹಂಗದ, ಅಳುದು ದುಃಖ ಪ್ರಾಬ್ಲಮ್ ಅದ, ಅದಕ್ಕೆ ನನ್ನ ವೃತ್ತಿ ಏನಾಗ್ತದ ಚಂಚಲ ಆಗ್ತದ ಅಂತ. तो उस समय शक्तिशाली आत्मा के बजाय कमजोर आत्मा बन जाते. ಅವಾಗ ಆತ್ಮ ಅರ್ಥಾತ್ ಮನಸ್ಸು, ಅವಾಗ ಮನಸ್ಸು ಶಕ್ತಿಶಾಲಿ ಆಗುವ ಬದಲಾಗಿ ಕಮಜೋರ್ ಅನುಭವ ಮಾಡ್ತದ. लेकिन व्रत की स्मृति से वृत्ति को श्रेष्ठ बना दो तो शक्तिशाली बन जाएंगे. ವ್ರತ ಪ್ರತಿಜ್ಞೆ ಮಾಡಿದ್ದೀವಿ, ಬಾಬಾ ಯಾವುದೇ ಕಾರಣಕ್ಕೂ ಈ ಸಂಗಮ ಯುಗದಲ್ಲಿ ಸತ್ಯವನ್ನ ಅರ್ಥ ಮೇಲೆ ನಾನು ವಾಯುಮಂಡಲಕ್ಕೆ ಪ್ರಭಾವಿತ ಆಗೋದಿಲ್ಲ, ನನ್ನ ವೃತ್ತಿಯನ್ನ ಚಂಚಲ ಮಾಡ್ಕೊಳ್ಳೋದಿಲ್ಲ, ನನ್ನ ವೃತ್ತಿ ಸದಾ ಶುಭ ಸದಾ ಶ್ರೇಷ್ಠ ಸದಾ ಶುದ್ಧ ಇಟ್ಕೋತೀನಂತ ಏನ್ ಪ್ರಾಮಿಸ್ ಮಾಡಿದ್ದೀನಲ್ಲ, ಪ್ರತಿಜ್ಞೆ ಮಾಡಿದ್ದೀನಲ್ಲ, ಆ ಪ್ರತಿಜ್ಞೆ ನೆನಪಿಟ್ಕೊಡ್ರಿ ಅಂತಾರ ಬಾಬಾ. ಅಂದಾಗ ನಿಮ್ಮ ವೃತ್ತಿ ಸದಾ ಶುಭ ಸದಾ ಶ್ರೇಷ್ಠ ಶಕ್ತಿಶಾಲಿ ಆಗ್ಲಿಕ್ಕೆ ಸಾಧ್ಯವಿದೆ. स्लोगन गुणमूर्त बनकर सर्व को गुणमूर्त बनाना ही महादानी बनना है. ಗುಣಮೂರ್ತರಾಗಿ ಅನ್ಯರಿಗೂ ಗುಣಮೂರ್ತಿಗಳನ್ನಾಗಿ ಮಾಡೋದೇ ಮಹಾದಾನಿಗಳು ಆಗೋದಾಗಿದೆ. ಅಂದ್ರೆ ಗುಣಗಳ ಅನುಭವ ಮಾಡ್ತಾ, ಒಳಗಡೆ ಇರುವ ಗುಣಗಳ ಅನುಭವ ಮಾಡ್ತಾ ಗುಣಗಳ ದಾನ ಮಾಡ್ರಿ ಅಂತ. ಅಂದ್ರೆ ಗುಣ ಸಂಪನ್ನ ಇದ್ದಾಗ ಕರ್ಮದ ಮೂಲಕ ಗುಣಗಳ ದಾನ ಆಗ್ತದ, ಇಂಥ ಮಹಾದಾನಿಗಳು ಆಗ್ರಿ. ಅಂದ್ರೆ ಸ್ಥೂಲ ವಸ್ತುಗಳ ಕೊಟ್ಟದ್ದು ಬಹಳಷ್ಟಾಗಿದೆ, ಜ್ಞಾನ ದಾನನೂ ಮಾಡಿದ್ದು ಬಹಳಷ್ಟಾಗಿದೆ, ಈಗ ಕರ್ಮದ ಮೂಲಕ ಗುಣಗಳ ದಾನ ಮಾಡ್ರಿ ಅಂತ. ಅವ್ಯಕ್ತಿಶಾರೆ ನಿಶ್ಚಯದ ಫೌಂಡೇಶನ್ ಗಟ್ಟಿ ಮಾಡ್ಕೊಂಡಾಗ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರ್ಲಿಕ್ಕೆ ಸಾಧ್ಯವಿದೆ. आपस में एक दो के प्रति सच्चा स्नेह हो. ಪರಸ್ಪರ ಮಕ್ಕಳೇ ಸತ್ಯ ಪ್ರೀತಿ ಇರ್ಲಿ ಅಂತಾರ ಬಾಬಾ. तो स्नेही आत्मा के प्रति कभी अनुमान पैदा नहीं होगा. ಸತ್ಯ ಪ್ರೇಮ ನನ್ನೊಳಗೆ ಮೊದಲು ಸತ್ಯ ಪ್ರೇಮ ಇತ್ತು ಅಂತಂದ್ರ ನಮ್ಮ ಸ್ನೇಹಿ ಆತ್ಮರ ಪ್ರತಿಯಾಗಿ ನಮಗೂ ಸಂಶಯ ಹುಟ್ಟೋದಿಲ್ಲ. उनके स्नेह के बोल साधारण होते हुए भी फील नहीं होगे. ಅವ್ರ ಮಾತು ಸಾಧಾರಣ ಇದ್ರು ಸಾಧಾರಣ ಅಂತ ಅನುಭವ ನಮಗ ಆಗೋದಿಲ್ಲ. उनका हल्का बोल भी ऐसे लगेगा कि इसने अवश्य कोई मतलब से कहा है. ಅವರ ಹಗುರ ಮಾತು
ನಮ್ಗೆ ಹಿಂಗೆ ಅನ್ಸಲ್ಲ, ಇವ್ರೇನೋ ಮೀನಿಂಗ್ ಇಟ್ಕೊಂಡು ಏನೋ ಒಂದು ಬೇರೆ ಉದ್ದೇಶ ಇಟ್ಕೊಂಡು ನಮ್ಗೆ ಈ ಥರ ಮಾತಾಡ್ತಾ ಇದ್ದಾರಂತ ನಮಗೆ ಈ ರೀತಿಯ ಸಂಶಯದ ಭಾವ ಉತ್ಪನ್ನ ಆಗೋದಿಲ್ಲ. ಯಾಕಂದರೆ ಅವ್ರ ಮಾತು ಹಗುರದ, ಅವ್ರ ಮಾತು ಸಾಧಾರಣದ, ವ್ಯರ್ಥದ, ಅವ್ರು ನಮಗೆ ಸ್ನೇಹಿ ಅದಾರ ತಂದಮೇಲೆ ಅದು ತುರಂತಿ ಮನಸ್ಸಿನ ಮೇಲೆ ಪ್ರಭಾವಿತ ಆಗ್ತದೆ. ಹೆಂಗೆ ಮಾತಾಡಿದ್ರಲ್ಲ ಅಂತ ಸಂಶಯ ಹುಡ್ತದ. ಇದರಿಂದ ಭಾಳ ಸಮಯ ಶಕ್ತಿ ವ್ಯರ್ಥ ಆಗಿ ಹೋಗ್ಬಿಡ್ತದ. ಈ ಥರ ಆಗಬಾರ್ದು ಅಂತಂದ್ರೆ ಬಾಬಾ ಅಂತಾರ, ಸದಾ ಏನಿರಲಿ, ಬೇ ಮತ್ಲಬ್ ವ್ಯರ್ಥ ನಹಿ ಲಗೇಗಾ. ಏನಿದ್ದಾಗ ಯಾವಾಗ ನಾವು ಸತ್ಯ ಸ್ನೇಹ ಉಳ್ಳವರಾಗಿದ್ರ, ಸತ್ಯ ಸ್ನೇಹಿ ಆಗಿದ್ವಿ ಅಂತಂದ್ರೆ ಯಾರೇನಂದ್ರೂ ಕೂಡ ಅವ್ರ ಪ್ರತಿಯಾಗಿ ನಮ್ಮ ಭಾವ ಈ ರೀತಿ ಕೆಡುವುದಿಲ್ಲ. ಬೇ ಮತ್ಲಬ್ ವ್ಯರ್ಥ ನಹಿ ಲಗೇಗಾ. ಜಹ ಸ್ನೇಹ ಹೋತಾ ವಹ ಫೇತ್ ಜರೂರ್ ಹೋತಾ. ಸ್ನೇಹ ಇದೆ ಅಂದ್ರ ಫೇತ್ ಇದೆ, ಫೇತ್ ಇಲ್ಲ ಅಂದ್ರ ಅಲ್ಲಿ ಸ್ನೇಹ ಇಲ್ಲ ಅಂತಾನೆ ಅರ್ಥ. ಯಾಕಂದ್ರೆ ಸತ್ಯ ಸ್ನೇಹ ವಿಶ್ವಾಸ ಇಡ್ತದ. ಏನಂತ, ಅವರು ಭಲೆ ಹಗರ್ ಮಾತಾಡಿದ್ರು ನನಗೆ ಕೇವಲ ಅನ್ಸಲ್ಲ, ಅವ್ರು ಕೇವಲವಾಗಿ ಮಾತಾಡಿದ್ರು ಇವ್ರು ಕೇವಲವಾಗಿ ಮಾತಾಡಿದ್ದಾರೆ ಅನ್ಸಲ್ಲ. ಅದರಲ್ಲೂ ಒಂದು ಅರ್ಥ, ಅದರಲ್ಲೂ ಕೂಡ ನನ್ನ ಸ್ಥಿತಿ ಏನೂ ಪ್ರಭಾವಿತ ಆಗುವುದಿಲ್ಲ. ಇದಕ್ಕಂತಾರ ಸತ್ಯ ಸ್ನೇಹಿ. तो ब्राह्मण परिवार में एक दो के प्रति स्नेह व फेत रख संपूर्ण निश्चय बुद्धि बनो, तब ब्रह्मा बाबा की आशाओं को पूरा कर सकेंगे. ಬ್ರಾಹ್ಮಣ ಪರಿವಾರದಲ್ಲಿ ಎಲ್ಲರ ಮೇಲೆ ಪೂರ ಸ್ನೇಹ ಇರಲಿ, ಸತ್ಯ ಸ್ನೇಹ ಇರಲಿ, ಪೂರ್ಣ ವಿಶ್ವಾಸ ಇರಲಿ, ಅವಾಗ ಬ್ರಹ್ಮ ತಂದೆಯ ಸಮಾನ ನಾವು ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿ ಮಹಾವಾಕ್ಯಗಳ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ಸರ್ವ ಗುಣಗಳಿಂದ, ಸರ್ವ ಖಜಾನೆಗಳಿಂದ ಸಂಪನ್ನ ಭರ್ಪೂರಾಗಿದ್ದೇನೆ. ನಾನು ಸ್ವಯಂ ನಿರಾಕಾರ, ಸ್ವಯಂ ಅವಿನಾಶಿ ಹಾಗೂ ಅನಂತವಾಗಿದ್ದೇನೆ. ಅವಿನಾಶಿಯಾಗಿರುವ ಕಾರಣ ನನ್ನ ಮೂಲ ಗುಣ, ಮೂಲ ಶಕ್ತಿ, ಖಜಾನೆ, ಸಂಪನ್ನತೆ ಎಂದಿಗೂ ಕೂಡ ಕಡಿಮೆಯಾಗಲಾರದು. ಹೀಗಾಗಿ ನನಗೆ ಬಾಬಾ ಕೊಟ್ಟಿರುವ ಸತ್ಯ ಜ್ಞಾನದ ಮೂಲಕ ಅರಿವಾಗಿದೆ, ಜಾಗೃತಿಯಾಗಿದೆ. ನಾನು ಸಂಪನ್ನ ಆತ್ಮ, ಸಂಪೂರ್ಣ ಆತ್ಮನಾಗಿದ್ದೇನೆ. ಸರ್ವ ಖಜಾನೆಗಳಿಂದ ಭರ್ಪೂರ, ಈಶ್ವರಿಯ ಪ್ರೇಮದಿಂದ ಭರ್ಪೂರಾಗಿರುವಂತಹ ಆತ್ಮನಾಗಿದ್ದೇನೆ. ಇದೇ ನನ್ನ ಶ್ರೇಷ್ಠ ಸಂಗಮ ಯುಗದ ಪ್ರಾರಬ್ಧ, ಪ್ರಾಪ್ತಿ ಹಾಗೂ ಶ್ರೇಷ್ಠ ಭಾಗ್ಯವಾಗಿದೆ. ಓಂ ಶಾಂತಿ.